ನಮ್ಮ ಉದ್ದೇಶ ಸಿನ್ಸಿಯರ್ ಆಗಿದ್ದು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಅದು ಕರ್ಕೊಂಡು ಹೋಗುತ್ತೆ. ಜನನಾಯಕದಲ್ಲಿ ನಾನು ಒಂದು 15 ಜನದಲ್ಲಿ ನಾನೊಬ್ಬ ಗುಂಪಲ್ಲಿ ನಾನು ಯಾವ ಗುಂಪಲ್ಲಿ ಬರ್ತೀರಾ ಸರ್? ನಾನು ಹೀರೋ ಫ್ರೆಂಡ್ಸಲ್ಲಿ ಬರ್ತೀನಿ. ಸೂಪರ್, ಫಸ್ಟ್ ಶಾಟ್ ಸೂಪರ್, ಯು ವಿಲ್ ಕಮ್ ಅಪ್ ಅಂದರು. ಅನ್ನ ಬೆಂದಿದೆಯಾ ನೋಡಕ್ಕೆ ಒಂದು ಕಾಳು ಸಾಕು. ಒಬ್ಬ ಡೈರೆಕ್ಟರ್ ಆಗಿ ಅವ್ರಿಗೆ ಗೊತ್ತಾಗೋಯ್ತು, ಓಹೋ ಇವನು ಏನೋ ಮಾಡ್ತಾನೆ, ಏನೋ ಬರ್ತಾನೆ. ಎಲ್ರಿ ಮನೆ ಅಂದರು, ಇಲ್ಲೇ ಸಾಯಂಕಾಲ ನೋಡಿದೆ, ಸಾಯಂಕಾಲ ಸೂಪರ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಹಿಡಿದು ರೈಟಿ ಕಟ್ಟಾದ್ವಿ, ಒಂದು ದೊಡ್ಡ ಕಾಂಪೌಂಡ್. ಯಾಕೆ ಮಾಡಿ ರೂಮ್ ಕೀ ತೆಗೆದೆ, ಇದು ನಮ್ಮ ಮನೆ ಅಂದೆ. ಶಾಕ್ ಅವಳು. ನನ್ನ ವೈಫ್ ಹೇಳಿದ್ದು, ನಾನು ಮಾಡ್ತೀನಿ, ಕೆಲಸ ಮಾಡ್ತೀನಿ, ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ. ಗ್ರೇಟ್ ಅಲ್ವಾ? ಈ 250 ರೂಪಾಯಿ ಸಾಕಾರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಏನು ಮಾಡೋದು? ಅಲ್ಲೇ 18th ಕ್ಲಾಸಲ್ಲಿ ಅವಾಗೆಲ್ಲ ಜಾಬ್ ಟೈಪಿಂಗ್ ಅಂತ ಬೋರ್ಡ್ ಹಾಕಿರೋದು. ಜಾಬ್ ಟೈಪ್ ಕೆಲಸ ಕೊಡಲಾಗೋದು. ಕಾಫಿ ಕುಡಿದು 6 ಗಂಟೆಯಿಂದ ಜಾಬ್ ಟೈಪ್ 6 to 8 ತನಕ ಮಾಡಿದ್ರೆ ಆಗೊಂದು 2 ರೂಪಾಯಿ 3 ರೂಪಾಯಿ ಕೊಡೋದು. 2 ಅವರ್ಸ್ಗೆ ಒಂದು 2 ರೂಪೀಸ್ ಕೊಡೋರು. ಅದೊಂದು 50 ರೂಪಾಯಿ ಒಂದು ಹಾಲ್ಗೋ ಮೊಸರಿಗೋ ಆಗುತ್ತೆ ಅಂತ ನಮ್ಮ ಫೀಲಿಂಗ್. ಈ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್. ಶಾಂತಿ ನಿವಾಸ ನೀವು ಮಾಡಕ್ ಮುಂಚೆ ವಿಶ್ವವಿಜೇತ ಅವ್ರ ಪರಿಚಯ ಆಗಿದ್ರು ಅಂತ ಕಡೆ ಸಂಸಾರದ ಗುಟ್ಟು ಅಲ್ಲ. ನೀವು ಮೊಟ್ಟ ಮೊದಲನೇದಾಗಿ ಕ್ಯಾಮ್ರಾ ಫೇಸ್ ಮಾಡಿದ್ದು ಕಂಠೀರವ ಸ್ಟುಡಿಯೋ. 100 ರೂಪಾಯಿ ನನ್ನ ಸಂಭಾವನೆ. ಹೆಂಗೆ ಸರ್ ಅದು ಹೆಂಗೆ ಆಯ್ಕೆ ಆದ್ರೆ? ಅದು ಶಂಕರ್ ಪಾಟೀಲ್ ಅಂತ ಹೇಳಿದ್ರು ಸರ್, ಅದು ಕರಾಟೆ. ಶಂಕರ್ ಪಾಟೀಲ್ ವಿಶ್ವವಿಜೇತ ಫ್ರೆಂಡ್ಸ್. ಅದಕ್ಕೆ ಒಂದು 30 ಜನ ಕರಾಟೆ ಸ್ಟೂಡೆಂಟ್ಸ್ ಬೇಕಿತ್ತು. ನೋಡಿ ಲಿಂಕ್ ಅದೇ ಹೆಂಗೆ ಬೋರ್ಡ್ ಹೋಗುತ್ತೆ ನೋಡಿ. ನನ್ನ ಕರಾಟೆ ಕಲ್ತಿದ್ದೆ. ನಮ್ಮ ಉದ್ದೇಶ ಸಿನ್ಸಿಯರ್ ಆಗಿದ್ದು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಅದು ಕರ್ಕೊಂಡು ಹೋಗುತ್ತೆ. ಮೆಲ್ಲಗೆ ಲಿಂಕ್ ಮಾಡ್ತೀವಿ. ನಾವು ನೀವು ಮೀಟ್ ಮಾಡ್ತಾ ಇದೀವಿ. ಇದು ಯಾವುದೋ ಒಂದು ಒಳ್ಳೆ ಸಕ್ಸಸ್ ಕಾರಣ ಆಗುತ್ತೆ, ಗೊತ್ತಿಲ್ಲ. ಇಟ್ ಲೀಡ್ಸ್ ಟು ಸಮ್ವೇರ್ ಅಂದರೆ ಬಟ್ ಉದ್ದೇಶ ಚೆನ್ನಾಗಿರಬೇಕು, ಪ್ರಾಮಾಣಿಕತೆ ಇರಬೇಕು, ಉದ್ದೇಶ ಸದುದ್ದೇಶವಾಗಿರಬೇಕು. ಅದು ಡೆಫಿನೆಟ್ ಆಗಿ ಅದು ಒಳ್ಳೆಯದೇ ಆಗುತ್ತೆ. ಕರ್ಕೊಂಡು ಹೋದ್ರೆ, ರಾಮು ನೀನು ನಾಳೆ ಕಂಟಿನ್ಯೂ ಹೋಗ್ಬಿಡು, 100 ರೂಪಾಯಿ ಸಂಭಾವನೆ ಕೊಡ್ತಾರೆ, ಏನು ಬೆಳಿಗ್ಗೆ ಸಾಯಂಕಾಲ ಕರಾಟೆ ಈಗ ಅನ್ನೋದು ಅಷ್ಟೇ. ಇದು ಅಲ್ಲೇ ಫಸ್ಟ್ ಟೈಮ್ ಶಂಕರ್ ನಾಗೂರ್ ನೋಡಿದ್ವಿ. ಹೆಂಗಿತ್ತು ಸರ್? ಏನು ನಾವು ಸಿನಿಮಾದಲ್ಲಿ ನೋಡ್ಕೊಂಡು ಅದಕ್ಕೆ ಕೇಳಿದ್ದು. ಅವ್ರ ಸ್ಪೀಡ್ ಬಂದು ಪಟ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದು. ಅವ್ರಿಗೆ ಕಾಸ್ಟ್ಯೂಮ್ ರೂಮ್ ಹೋಗಿ ಅಲ್ಲೇ ಬಂದು ಬಿಚ್ಚಾಕಿದ್ರು, ಹಾಕೊಂಡು ಕಾಸ್ಟ್ಯೂಮು ಮುಖ್ಯಮಂತ್ರಿಗೆ ಹೊಡೆಯೋ ಸೀನು ಅದು. ನಮಗೆ ಕರಾಟೆ ಕಿಂಗ್ ಶಂಕರ್ ನಾಗಲ್ಲ, ಇವರು ಕರಾಟೆ ಲೆಫ್ಟಲ್ಲಿ ಕಿಕ್ಕೆಲ್ಲ ಹೊಡಿತಾರೆ, ಹಿಂಗೆಲ್ಲ ಹೊಡಿತಾರೆ. ನಾನು ಸಿನಿಮಾ ಫೈಟ್ ಅಲ್ಲ, ಇವಾಗ ಇಷ್ಟು ಈ ಥರ ಫೈಟು ಸೊ ಭಾಳ ಖುಷಿ ಆಯಿತು. ಹತ್ತಿರ ಮಾತಾಡ್ಸಿ ಆಮೇಲೆ ಶಂಕರ್ ನಾಗೂರ ಪರಿಚಯ ಆಮೇಲೆ ಚೆನ್ನಾಗಿ ಜಾಸ್ತಿ ಆಯಿತು. ಆಮೇಲೆ ಹೋದ್ಮೇಲೆ ಲೇಟ್ರ್ ಆನ್ ಆಮೇಲೆ ಟೆಲ್ಯು ಮಹಾಯುದ್ಧ ಅಂತೆಲ್ಲ ಬಂತು. ಆಮೇಲೆ ಸಂಕೇತಕ್ಕೆ ಹೋಗ್ತಾ ಇದ್ವಿ, ಅಲ್ಲಿ ಸಿಗೋರು. ಅದು ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಅದು ಫಸ್ಟ್ ಟೈಮ್ 100 ರೂಪಾಯಿ ಸಂಭಾವನೆ. ಉದಯ ಕಲಾನಿಕೇತನ ಅಂತ ಇತ್ತು. ಹೌದು, ವಿವಿಪುರಮಲ್ಲಿ. ಗೊತ್ತು ಉದಯ್ ಕುಮಾರ್ ಅವರು. ಅಲ್ಲಿ ಉದಯ್ ಕುಮಾರ್ ಅವ್ರು ನೋಡಿದೆ, ಅಲ್ಲಿದ್ರು. ನೋಡಿದ್ರ ಸರ್? ಅದೇ ಅದೊಂದು ಖುಷಿ ನನಗೆ, ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಆ ಟೈಮಲ್ಲಿ. ಸೊ ಅಲ್ಲಿಂದ ಆಯ್ತು, ಸಂಸಾರದ ಗುಟ್ಟು ಆಯ್ತು, ಜನನಾಯಕನು ಮಾಡಿದ್ರಿ ಅಂತ ಕಾಣುತ್ತೆ. ಅಲ್ಲಿಂದ ಫಸ್ಟ್ ಟೈಮ್ ದಾದಾನಲ್ಲೇನಾ? ಆಮೇಲೆ ನೋಡಿದ್ವಿ ಅಲ್ಲ, ಫಸ್ಟ್ ದಾದಾನ ನೋಡಿದ್ದು ನಾನು ಕರುಣಾಮಯಿ ಶೂಟಿಂಗ್. ಕರುಣಾಮಯಲ್ಲಿ ನಾನು ಅದಕ್ಕೆ ಮುಂಚೆ ಶಾಂತಿ ನಿವಾಸ ಮಾಡಿದ್ದೆ. ಭಾರ್ಗವ್ರನ್ನ ಮೀಟ್ ಮಾಡ್ಬೇಕಲ್ಲ, ಕರುಣಾಮಯಿ ಎಸ್ ನಾರಾಯಣ್ ಲಿಂಕ್ ಅಂತ ಕಾಣುತ್ತೆ. ಹೌದು, ಶಾಂತಿ ನಿವಾಸ. ಎಸ್ ನಾರಾಯಣ್ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಭಾರ್ಗವ ಸರ್ಗೆ ಪಂಡಿತ್ ರಾಮಚಂದ್ರ ಅಸೋಸಿಯೇಟ್. ಅವರು ಕರುಣಾಮಯಿಗೆ ಅವ್ರು ಇರಲಿಲ್ಲ, ಓನ್ಲಿ ನಾನು ಭಾರ್ಗವ್ರನ್ನ ಮೀಟ್ ಮಾಡೋಂತ ಹೋದೆ. ಭಾರ್ಗವ್ರನ್ನ ಕರುಣಾಮಯಿ ಸೆಟಲ್ಲಿ ಕೂತ್ಕೊಂಡಿದ್ದೀವಿ. ಖುಷಿ ಆಯ್ತು ನನಗೆ ಅವ್ರನ್ನ ನೋಡಿ. ವೆರಿ ಹ್ಯಾಂಡ್ಸಮ್ ಫೆಲೋ, ಏನು ಬ್ಯೂಟಿಫುಲ್ ಆಗಿದ್ರು, ಕೆಂಪುಗೆ ವಂಡರ್ಫುಲ್. ಅವನ್ನ ಅವ್ರು ಮಾತಾಡ್ತಾ ಹಿಂಗೆ ನೋಡಿದ್ರೆ ಅವ್ರು ಮುಂದೆ ನಿಂತ್ಕೊಳ್ಳೋಕೆ ಭಯ ಸೈಡ್ಗೆ ಹೋಗ್ಬಿಡ್ತಾ ಇದೆ ಅಷ್ಟು. ಬಟ್ ಪೊತ್ತೆ ಕದ್ದು ನೋಡೋದು ಅವ್ರನ್ನ ಸರ್, ಗಂಡಸ್ರೇ ಕದ್ದು ಅವ್ರು ನೋಡುವಂಥ ಹ್ಯಾಂಡ್ಸಮ್ ಸರ್. ಹೆಣ್ಮಕ್ಳು ನೋಡೋದು, ಹುಡುಗರೇ ನಿಂತು ನೋಡ್ಬೋದು ಅವ್ರನ್ನ, ಅಷ್ಟು ಚೆನ್ನಾಗಿ. ವೆರಿ ವೆರಿ ಹ್ಯಾಂಡ್ಸಮ್, ವೆರಿ ಹ್ಯಾಂಡ್ಸಮ್. ಅವರು 59ನೇ ವಯಸ್ಸಲ್ಲೂ ಹ್ಯಾಂಡ್ಸಮ್ ಅವರು. ಆಗ ಅವ್ರು ಫಸ್ಟ್ ಅಲ್ಲಿ ನೋಡಿದ್ದು. ಅದಾದಮೇಲೆ ಜನನಾಯಕ ನೋಡಿ ಅವ್ರನ್ನ ಭಾಳ ಇಷ್ಟಪಟ್ಟಿದ್ದೀನಿ. ಜನನಾಯಕದಲ್ಲಿ ನಾನು ಒಂದು 15 ಜನದಲ್ಲಿ ನಾನೊಬ್ಬ ಗುಂಪಲ್ಲಿ ನಾನು. ಯಾವ ಗುಂಪಲ್ಲಿ ಬರ್ತೀರಾ ಸರ್? ನಾನು ಹೀರೋ ಫ್ರೆಂಡ್ಸಲ್ಲಿ ಬರ್ತೀನಿ. ಓಕೆ, ಇಲ್ಲಿ ವಿಲೇಜ್ ಪೋರ್ಷನ್ ಅಲ್ಲ, ದೇವನಹಳ್ಳಿ ಶೂಟಿಂಗ್ ಮಾಡಿರಲ್ಲ, ಅಲ್ಲಿ ಬರ್ತೀನಿ ನಾನು. ಸೊ ಇಲ್ಲಿ ಹೇಳ್ತೀನಿ ಕೊಡಿ, ನೋಡಿ ಎಷ್ಟು ಚೆನ್ನಾಗಿ ಭಗವಂತ ನಿರ್ಧಾರ ಇರ್ತಾನೆ. ಸಿನಿಮಾ ಎಲ್ಲ ಆಯಿತು. ಸಿನಿಮಾದಲ್ಲಿ ಎಲ್ಲಿ ಕಾಣ್ತೀನೋ ಎಲ್ಲಿ ಬಿಡ್ತೀನೋ ಗೊತ್ತಿಲ್ಲ. ಶುಭಮ್ ಶಾಟ್ ನೋಡಿ, ವಿಷ್ಣು ಸರ್, ಭವ್ಯ, ನಾನೇ ಇರೋದು. ಜನನಾಯಕ ಇವತ್ತು ನೋಡಿ ಎಂಡ್ ಫ್ರೀಸ್ ಆಗಿ ಶುಭಮ್ ಅಂತ ಬರ್ತಲ್ಲ, ನಾವು 3 ಜನ. ಸೊ ಅವನ ನಿರ್ಧಾರ ಅದು. ವಂಡರ್ಫುಲ್ ಸರ್, ವಂಡರ್ಫುಲ್. ನಾನು ಇದಕ್ಕೆ ಯಾಕೆ ಎವ್ರಿ ಸೆಕೆಂಡ್ ದೇವರು ಅಂತಿದ್ರೆ ಅವನು ಡಿಸೈನ್ ಆಗೋಗ್ಬಿಟ್ಟಿದೆ. ಇಲ್ಲ, ನಿಮ್ಮ ಟೋಟಲ್ ಜರ್ನಿನಲ್ಲಿ ಆ ದೇವ್ರು ಅನ್ನೋನು ಇದ್ದೇ ಇದೆ. ನಾನು ಹಂತವಾಗಿ ಅದನ್ನು ಮಾತಾಡ್ತೀನಿ. ಸೊ ಜನನಾಯಕ ಆಯಿತು, ಶಾಂತಿ ನಿವಾಸಲ್ಲಿ ಸೆಲೆಕ್ಟ್ ಆದರೆ ಮೇಡಮ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರಿ. ಅವರು ಪಾಪ ಒಬ್ಲೇಜ್ ಮಾಡಿದ್ರು ನಿಮ್ಮ ರಿಕ್ವೆಸ್ಟ್ನ. ಸೊ ಶಾಂತಿ ನಿವಾಸ ಒಂದು ನಿಮ್ಮ ಫೋಟೋ ಬಂದು ಕಾಣಿಸ್ಕೊಂಡಂಥ ಚಿತ್ರ.
ಹೇಗಿತ್ತು ಸರ್ ಆ ಸೆಟ್ಟು ಅದ್ರ ವಾತಾವರಣ? ಯಾಕಂದ್ರೆ ಭಾರ್ಗವ್ ಅವ್ರನ್ನ ಈ ಹಿಂದೆ ಮೀಟ್ ಮಾಡಿದಿರಿ ನೀವು ಜನನಾಯಕನಲ್ಲಿ ಇದರಲ್ಲಿ. ಅವತ್ತು ಯಾವತ್ತು ಶಾಂತಿನಿವಾಸಲ್ಲಿ ನೀವು ಆ್ಯಕ್ಟ್ ಮಾಡಬೇಕು. ಶಾಂತಿನಿವಾಸ ಫಸ್ಟ್, ಆಮೇಲೆ ಜನನಾಯಕ. ಶಾಂತಿನಿವಾಸ ಆದ್ಮೇಲೆ ಜನನಾಯಕ. ಹೌದು, ಓಕೆ ಓಕೆ. ಫಸ್ಟ್ ಶಾಂತಿನಿವಾಸ, Okay. ಅಲ್ಲೇ ಪರಿಚಯ. ಅದಕ್ಕೆ ಕಾರಣ RF ಮಾಣಿಕ್ ಚಂದ್ ಪ್ರೊಡ್ಯೂಸರ್ ಬಾರ್ವೆಲ್ ರೂಮ್ ಹಾಕಿರೋರು. ಅವ್ರು ಚಾನ್ಸ್ ಕೇಳ್ತಾ ಇದ್ದೆ. ಅವ್ರು ನಾಳೆ ಬಾರಯ್ಯ ಕಂಠೀರವದಲ್ಲಿ ಸೆಟ್ ಹಾಕಿದ್ದಾರೆ, ಮೀಟ್ ಮಾಡಿ ಬಂದು ಅಂತ. ಆವಾಗ ಅವರ ಪ್ರಕಾರ ಹೋಗಿ ಮೀಟ್ ಆಗಿದ್ದು. ನೀವು ನಂಬಲ್ಲ, ನೆಕ್ಸ್ಟ್ ಡೇ JP ನಗರದಲ್ಲಿ ಶೂಟಿಂಗು, ಅಲ್ಲಿ ಬಂದ್ಬಿಡಪ್ಪ ಅಂದರು. ಯಾವುದೋ ಇದು ಶಾಂತಿನಿವಾಸಕ್ಕೆ ನಾನು ಹೋದೆ. ಫಸ್ಟ್ ಶಾರ್ಟ್ ಹಿಂಗೆ ಕುತ್ಕೊಂಡು ಸಿಗರೇಟ್ ಸೇರ್ಕಂತ ಬರ್ತೀನಿ. ಆ ಹುಡುಗಿ ಬರ್ತಾಳೆ, ಫ್ರೆಂಡ್ಸ್ ಹತ್ರ ಹೇಳಿರ್ತೀನಿ, ಇವಳ ಕಿಡ್ನಾಪ್ ಮಾಡ್ಕೊಂಡು ಎತ್ತಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಸುಧಾರಾ ಸಿಂಹಜು ಬಂದಾಗ ಅವಳ ಹತ್ರ ಮಾತಾಡ್ತಾ ಡೈಲಾಗ್, ಒಂದು ಟ್ರಾಲಿ ಶಾರ್ಟ್ ಆಗಿದೆ, ಅವರಿಗೆ ಲೆಂತಿ ಡೈಲಾಗ್ ಕೊಟ್ಟರು. ಪಣಿ ರಾಮಚಂದ್ರ ಅವರು ಹೀಗೆ ಕುತ್ಕೊಂಡು ನೋಡ್ತಾನೆ ಇದ್ದಾರೆ. ಶಾರ್ಟ್ ಕಟ್ ಅಂದರು, ಚಪ್ಪಲ್ ಹಿ ವಿಲ್ ಕಮ್ ಅಪ್ ಅಂದರು. ಪಣಿಯವರು ಹಿ ವಿಲ್ ಕಮ್ ಅಪ್ ಅಂದರು. ದಿಸ್ ಇಸ್ ಬ್ಲೆಸಿಂಗ್ಸ್. ಫಸ್ಟ್ ಡೈಲಾಗ್ಸ್ ನಿಜವಲ್ಲ ರಘು. ಇವಾಗ ಪಣಿಯವರು ಇದ್ದಾರೆ, ಕೇಳಿ ನೋಡಿ. ಸೂಪರ್, ಫಸ್ಟ್ ಶಾರ್ಟ್ ಸೂಪರ್, ಹಿ ವಿಲ್ ಕಮ್ ಅಪ್ ಅಂದರು. ಒಂದು ಪಾಸಿಟಿವ್ ಅವ್ರಿಗೆ ಗೊತ್ತಾಗ್ಬಿಡ್ತು. ಅವ್ರಿಗೆ ಅಂದರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ, ಅನ್ನ ಬೆಂದಿದೆಯಾ ನೋಡಕ್ಕೆ ಒಂದು ಕಾಳು ಸಾಕು. ಒಬ್ಬ ಡೈರೆಕ್ಟರ್ ಆಗಿ ಅವ್ರಿಗೆ ಗೊತ್ತಾಗೋಯ್ತು, ಓಹೋ ಇವ್ನು ಏನೋ ಮಾಡ್ತಾನೆ, ಏನೋ ಬರ್ತಾನೆ. ನೋಡಿ, ನಾನು ಅದನ್ನು ಇವತ್ತು ಬರ್ತೀನಿ. ಫಸ್ಟ್ ವರ್ಡ್ ನಂಗೆ ಅದು ಕೇಳಿದ್ದು ಶಾರ್ಟ್, ಓಕೆ ಹಿ ವಿಲ್ ಕಮ್ ಅಪ್. ಪಾ ಸೂಪರ್. ಅದು ನಾನು ಇವತ್ತು ಮಾಡ್ತಿಲ್ಲ, ಪಣಿಯವ್ರು ಹೇಳಿದ್ದು. ಸೊ ಆಯಿತು, ಮದುವೆ ಆಯಿತು. ನನಗೆ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ಸರ್, ಅಂದರೆ ಪಾಪ ಇನ್ನೊಂದು ಹೇಳ, ಜನನಾಯಕ ನನ್ನ ಮದುವೆ ಆಯಿತು. ಮದುವೆ ಆಗಿ ನಂದು ಮಾರ್ಚಲ್ಲಿ ಮದುವೆ ಆಗಿದ್ದು. ಸೆಪ್ಟೆಂಬರಲ್ಲಿ ಗಣಪತಿ ಪೂಜೆ 88 ಸರ್ ಮದುವೆ 88. ಗಣಪತಿ ಪೂಜೆಗೆ ಅಳಿಯ ಬರಬೇಕಲ್ವಾ, ಎಲ್ಲ ಅವರು ಪದ್ಧತಿ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಹಿಂದಿನ ದಿನ ಫೋನ್ ಬಂದು ನನಗೆ, ಶೂಟಿಂಗ್ ಇದೆ ಚಪಲ ಚೆನ್ನಿಗರಾಯ ಅಂತ, ತುಂಬ ಒಳ್ಳೆಯ ಪಾತ್ರ, ಬರಬೇಕು ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಪಿ ಪಿ ಕಾಲ್. ನಾನು ಗಣಪತಿಗೆ ಮನಸ್ಸಲ್ಲಿ ನಮಸ್ಕಾರ ಮಾಡಿ ನಾನು ಹಬ್ಬನ ಇಲ್ಲಿ ಬಂದುಬಿಟ್ಟೆ ಬೆಂಗಳೂರಿಗೆ. ಸಿನಿಮಾ ಡೆಡಿಕೇಶನ್ ನನಗೆ, ಕಾಯಕವೇ ಕೈಲಾಸ. ಬಂದರೆ ಶೂಟಿಂಗ್ ಪೋಸ್ಟ್ಪೋನ್, ಆ ಶೂಟಿಂಗ್ ಇಲ್ಲ. ಗಣಪತಿ ಹಬ್ಬದ ದಿನ ಬೆಂಗಳೂರು ನಾನು ಒಬ್ಬನೇ. ಸರಿ, ಮತ್ತೆ ರಾತ್ರಿ ಹೋದೆ, ಬಸ್ ಹತ್ಕೊಂಡು ಊರಿಗೆ ಹೋದೆ. ನೆಕ್ಸ್ಟ್ ಡೇ ಉಚಿತದಲ್ಲಿ ಮಾಡಿದೆ. ಅಂದರೆ ನಮಗೆ ಸಿನಿಮಾ ಅಂದ್ಬಿಟ್ರೆ ನಮ್ಮ ಕಣ್ಣಿಗೆ ಏನು ಕಾಣಲ್ಲ. ಸಿನಿಮಾ ಕೆಲಸ. ಈಗ ಮದುವೆ ಆಯಿತು, ನಿಮ್ಮ ಮನೆಗೆ ಬರಬೇಕಾದ್ರೂ ಕೂಡ ನನಗೆ 3 ಗಂಟೆ 5 ನಿಮಿಷ ಆಗೋಯ್ತು. ನನಗೆ 3 o'clock ಆಯಿತು, 5 ನಿಮಿಷ ನಾನು ಕಾಯಿಸಬಾರ್ದು ಅವ್ರಿಗೆ. ಯಾಕೆ ಅಂದರೆ ಬರ್ತಾ ರಸ್ತೆ ಕ್ಲೋಸ್ ಆಗಿತ್ತು ಅಲ್ಲಿ. ಅದೇ ಚಿಕ್ಕ ನಮ್ಮ ಬಗ್ಗೆ ಇರೋ ರೆಸ್ಪೆಕ್ಟ್ ಕಾಪಾಡ್ಕೋಬೇಕು ಅಂದರೆ. ಇಲ್ಲ ಸರ್, ಇವತ್ತು ನಿಮ್ಮನ್ನು ಹೈಟ್ಸ್ ಕರ್ಕೊಂಡು ಹೋಗಿರೋದೇ ನಿಮ್ಮ ಡೆಡಿಕೇಶನ್ ಆ್ಯಂಡ್ ದ ಡಿಸಿಪ್ಲಿನ್ ಸರ್. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಸರ್. ಮದುವೆ ಆಯಿತು, ಮದುವೆ ಆದಮೇಲೆ ಇವಾಗ ಹೊಸದಾಗಿ ಮದುವೆ ಆದಾಗ ಗಂಡ ಹೆಂಡತಿಗೆ 100 ಕನಸುಗಳಿರುತ್ತೆ, ಜೀವನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇರುತ್ತೆ. ಆದರೆ ನಮ್ಮ ಅಭಿಜಿತ್ ಅವರು ಮೇಡಮ್ ಅವರು ಗೋಣಿ ಚೀಲದಲ್ಲಿ ಮದುವೆಗೆ ಬಂದಿರೋ ಮೂವಿನ ಆ ಸ್ಟೀಲ್ ಪಾತ್ರೆಗಳನ್ನ ಹಾಕ್ಕೊಂಡು 1800 ರೂಪಾಯಿ ಕೇಳಿ ಮದುವೆ ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ನಾನು ಹೆಂಡತಿ ಹೇಳಿದೆ, ತಿಂಗಳ ಸಂಬಳ ನೀನು ಕೂಡಿಟ್ಕೋಬೇಕು, ಬೇಕಾದ್ರೆ ಅವಳು ಒಳ್ಳೆ ಸಂಬಳ, ನನಗೇನಿಲ್ವಲ್ಲ, ಸೋರ್ಸ್ ಅವ್ರದ್ದೇನೆ. ಸರಿ, ಅವಳು 200 ರೂಪಾಯಿ ಸಂಬಳ ಅಲ್ಲ, 200 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿಕೊಡ್ದು, ಸ್ವಂತಕ್ಕೂ ಬಳಸ್ಕೊಡು ನೀನು, 200 ರೂಪಾಯಿ ಇಟ್ಕೋಬೇಕು ನೀನು. ಸೊ 9 ತಿಂಗಳ ಮುಂಚೆನೇ ಹೇಳಿದೆ ಅವಳು ಎವ್ರಿ ಡೇ ಎವ್ರಿ ಮಂತ್ 200 ರೂಪಾಯಿ ಕೂಡಿಡ್ತಾ ಬಂದು. ಸೊ ಸಿನ್ಸಿಯರ್. 1800 ರೂಪಾಯಿ ಇಟ್ಕೊಂಡು ನಾವು ಕೂಡಿಟ್ಟಿದ್ವಿ. ಬಟ್ ಅದು ನಾವು ಊರಿಗೆ ಬರ್ತೀವಿ ಅಂತ ಐಡಿಯಾ ಇಲ್ಲ. ಇಟ್ಕೋ ಎದಕ್ಕಾರ ಬಳಸ್ಕೋಬೇಕಾಗತ್ತೆ, ನಂಗೆ ಏನೋ ಒಂದು 6 ಸೆನ್ಸ್ ನನಗೆ ಗೊತ್ತಿಲ್ಲ. ಇಟ್ಕೊಂಡು ಒಂದಿನ ಬೆಂಗಳೂರಿಗೆ ಹೋಗ್ಬೇಕಾದಂಥ ಪ್ರಸಂಗ ಬಂದ್ಬಿಡ್ತು ಮನೆಯಿಂದ. ಏನು ಸೂಟ್ ಕೇಸ್ಗಳು ಏನೂ ಇಲ್ಲಮ್ಮ, 2 ಗೋಣಿ ಚೀಲ. ಆಗೆಲ್ಲ ಮುಯಿ ಅಂತ ಕೊಡೋರು, ಏನು ಗೊತ್ತಾ, ಈ ಬೇಸಿನ್ ಚಿಕ್ಕ ಬೇಸಿನ್ ಸ್ಟೀಲ್ ಕರ್ರದ ಹೆಸರೆಲ್ಲ ಬರ್ದಿರು, ಹಿಂಗೆ ಹೆಚ್ಚಿಬಿಟ್ಟೆ ಪಟಪಟ ಹೋಗುತ್ತೆ ಅಂದು. ಓಕೆ, ಅವ್ರ ಶಕ್ತಿ ಅವ್ರ ಶಕ್ತಿ ಅದು ಕೊಟ್ಟಿದ್ದಾರೆ. ಅಂಥವು ಒಂದು 100 ಯಾವುದನ್ನು ಬಿಡೋಂಗಿಲ್ವಲ್ಲ, ಎಲ್ಲದಕ್ಕೂ ಅದದ್ದೇ ಆದ ಗೌರವ ಇರುತ್ತೆ. ಅದನ್ನ ಇಟ್ಕೊಂಡು 2 ಗೋಣಿ ಚೀಲ ತೊಗೊಂಡು ಚಿಕ್ಕಜಾಜೂರಿಂದ, ನಮ್ಮ ಅವಾಗ ಚಿಕ್ಕಜಾಜೂರಿಗೆ ಬಂದಿದ್ವಿ, ಬ್ಯಾಂಗ್ಳೂರಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ ನನ್ನ ವೈಫ್ಗೆ ನಾನು ಎಲ್ಲಿದ್ದೀರಾ ಅಂದರೆ, ನಾನಿರೋದು ಮಲ್ಲೇಶ್ವರಮದೇ ಒಂದು ಖುಷಿ. ಹಬ್ಬ ಅಲ್ಲಿ ಸಾಂಕಿ ಲೇಕ್ ಇದೆ. ಓ, ಲೇಕ್ ಅಂದರೆ ಸರೋವರ. ನನ್ನ ವೈಫ್ ಇಮ್ಯಾಜಿನೇಷನ್ ಬ್ಯೂಟಿಫುಲ್ ಆಗಿರುತ್ತೆ ಲೇಕ್ ಮಲ್ಲೇಶ್ವರಂ. ಅವಳು ಒಂದು ಸಣ್ಣ ಕನಸು ಕಟ್ಕೊಂಡಿದ್ಲು, ಅವಳು ಒಂದು ಇಮ್ಯಾಜಿನ್ ಒಂದು ಸೆಟ್ ಥರ ಅಂದ್ಕೊಂಡಿದ್ಲು. ಸರಿ, ನಾನು ಕರ್ಕೊಂಡು ಬಂದೆ, ಹಿಂಗೆ ಅಂತ ಇಳಿದೆ, 18th ಕ್ಲಾಸು ಹಿಡ್ಕೊಂಡು ಬಂದೆ. ಎಲ್ರಿ ಮನೆ ಅಂದ್ಲು. ಇಲ್ಲ ಸಾಂಕಿಲ್ ನೋಡಿದೆ, ಸಾಂಕಿ ಲೇಕ್. ಸೂಪರ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಹಿಡಿದು ರೈಟಿಗೆ ಕಟ್ಟಾದ್ವಿ, ಒಂದು ದೊಡ್ಡ ಕಾಂಪೌಂಡ್. ಯಾಕೆ ಮಾಡಿ ರೂಮ್ ಕೀ ತೆಗೆದೆ, ಇದು ನಮ್ಮ ಮನೆ ಅಂದೆ. ಶಾಕ್ ಅವಳು, ನಂಬಲ್ಲ. ಅವಳು ನಾವು ಆ ಮನೆ ಚೇಂಜ್ ಮಾಡಿ ನಾವು ಒಂದು ಸೆಟ್ಲಾಗೋರ್ಗು ಅವಳು ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಎಲ್ರದ್ದು ಪರಿಚಯ ಮಾಡ್ಕೊಂಡ್ರೆ ಮನೆಗೆ ಬರ್ತಾರಲ್ಲ. ಬಟ್ ಸೋ ನೈಸ್ ಆಫ್ ಯು. ಆ ಒಂದು ಚಿಕ್ಕ ರೂಮ್ನು ನೀವು ಮನೆ ಅಂತ ಗೌರವ ಕೊಡಿ. ನಾನು ರೂಮ್ ಅಂತಲ್ಲ, ಹ್ಯಾಟ್ಸ್ ಆಫ್. ನಾನು ಯಾರು ರೂಮ್ ಅಂತ ಅಂತಿಲ್ಲ, ನನ್ನ ಮನೆ ಅದು, ಸೂರು. ನನ್ನ ಮನೆ ಅದು. ನಾನು ಯಾವತ್ತೂ ರೂಮ್ ಅಂತ ಕರೀಲೇ ಇಲ್ಲ, ನನ್ನ ಮನೆ.
ತುಂಬ ಚಿಕ್ಕ ರೂಮ್ ಅಲ್ಲ ಸರ್? 10x10 ಅನ್ಕೊಳ್ಳಿ. ಒಳಗಡೆ ಒಂದು ಮಾಡಿ ಹೋಗಿತ್ತು, ಅಂದರೆ ಮೇಲ್ಗಡೆ ಮಾಡಿ ಹೋಗಿತ್ತು, ಒಳಗಡೆ ಹೋಗಿತ್ತು. ಅದು ರೂಫು? ಅದು ರೂಫ್. ಅದು ಅದ್ರ ಕೆಳಗಡೆ ಒಂದು ಹಾಸಿಗೆ ಅಷ್ಟೇ, ಒಂದು ಹಾಸಿಗೆ ಹಾಕೋಬೋದು. ಇನ್ನು ಉಳಿದ ಜಾಗದಲ್ಲಿ ಸಣ್ಣ ಬಚ್ಚಲ್ ಥರ, ಅಂದರೆ ಒಂದು ಚಿಕ್ಕ ಕಟ್ಟೆ, ಒಬ್ರಿಗೆ ಕುತ್ಕೊಂಡು ಸ್ನಾನ ಮಾಡ್ಬೋದು. ಇನ್ನು ಚಿಕ್ಕ ಜಾಗದಲ್ಲಿ ಅಡುಗೆ ಮಾಡ್ಕೊಂಡು ಸ್ಟೋವ್ ಇಟ್ಕೋಬೋದು. ಇಷ್ಟು ಜಾಗ 10x10. ಅದು ಯಾವುದೋ ಗೋಡನ್ಗೆ ಅಂತ ಮಾಡ್ಕೊಂಡಿದ್ದು ಅನ್ಸುತ್ತೆ. ನಮಗೆ 150 ರೂಪಾಯಿಗೆ ಯಾರೋ ಕೊಡಿಸಿದ್ರು ಬಾಡಿಗೆ. ನಾವು ಎದ್ದೇಳ್ಬೇಕಾದ್ರೆ ಈ ಕಡೆ ಬಂದು ಹೇಳಬೇಕು, ಕುತ್ಕೊಂಡು ಎದ್ಬಿಟ್ಟು ಬುಳ್ಳೆ ಹೊಡೆಯೋದು ಟಪ್ ಅಂತ. ಈ ಕಡೆ ಬರಬೇಕು. ಒಂದು ಹಾಸಿಗೆ ನಮ್ಮ ಹತ್ರ, ಒಂದು ಹಾಸಿಗೆ ಮೇಲೆ ಇಬ್ಬರು ಬರ್ತಾ ಇದ್ವಿ. ಗ್ರೇಟು ಸರ್. ಅಲ್ಲಿಂದ ನಮ್ಮ ಜರ್ನಿ. ಅಲ್ಲಿ ಆಮೇಲೆ ಮೇಡಮ್ ಕೆಲಸಕ್ಕೆ ಸೇರಿದ್ರು ಸರ್? ಹಾಂ, ಅದೇ ನಮಗೆ 1800 ರೂಪಾಯಿ ಇತ್ತಲ್ಲ, 1800 ರೂಪಾಯಿ ಖರ್ಚಾಗೋವರೆಗೂ ಯಾವುದು ಕೆಲಸ ಇಲ್ಲ. ಮತ್ತು ಭಗವಂತ ಅಂತೀನಿ ನೋಡಿ, ಇನ್ನು 100 ರೂಪಾಯಿ ಇದೆ. ನಾವು 1700 ರೂಪಾಯಿ ಖರ್ಚಾಗೋಯ್ತು, 100 ರೂಪಾಯಿ ಇದೆ. ಫರ್ದರ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಒಂದಿನ ಒಬ್ಬ ವ್ಯಕ್ತಿ ಬಂದ, ನಂಜುಂಡ ಅಂತ. ಬಂದು, ರಾಮು ನಿಮ್ಮ ವೈಫ್ಗೆ ಅರಣ್ಯ ಬೋನಲ್ಲಿ ಕೆಲಸ ಇದೆ, ಬೇಕಾದ್ರೆ ಕಳಿಸ್ತೀರಾ? ಏನು ಕೆಲಸ ಗುರುವೇ? ಮೋಟಿವೇಟರ್ ಅಂತ, ದಿನಗೂಲಿಗೆ ಮೋಟಿವೇಟರ್ ಅಂತ. ಡೈಲಿ ವೇಜಸ್ ಬೇರೆ, ಅವ್ರಿಗೆ ಚೂರು ಕೆಳಗೆ ಬರುತ್ತೆ ಮೋಟಿವೇಟರ್ಸ್. ಸರ್ ನನ್ನ ವೈಫ್ ಮಾಡ್ತೀನಿ ಅಂದರು. ಶಿ ವಾಸ್ ಪ್ರೆಗ್ನೆಂಟ್ ಆಗ, ಅವಳು ಇನ್ನೂ ಗೊತ್ತಿಲ್ಲ, ಮೊದಲನೇ ಮಗು ಪ್ರೆಗ್ನೆನ್ಸಿ. ಸರಿ ಹೋದ್ವಿ. ಎಷ್ಟು ಸಂಬಳ? 250 ರೂಪಾಯಿ ಸಂಬಳ. ನನ್ನ ತಲೆಯಲ್ಲೇನು, 250 ಬಂದರೆ 150 ಬಾಡಿಗೆ, 100 ರೂಪಾಯಿ. 100 ರೂಪಾಯಲ್ಲಿ ನಾವು ಏನೋ ಎಷ್ಟು ಬೇಕೋ ಜೀವನ ಮಾಡ್ಬೋದು. ಹ್ಯಾಪಿ, ನಾವೇ ರಾಜರು ಅಂತ. ನನಗೆ ನನ್ನ ಸಂಪಾದನೆ, ನನ್ನ ಬಗ್ಗೆ ಯೋಚನೆ ಇಲ್ಲ ನನಗೆ. ಅಂದರೆ ನನಗೆ ಏನಂದರೆ ಚಿಕ್ಕ ಪುಟ್ಟ ಪಾತ್ರ ಮಾಡಬಾರ್ದು, ಮಾಡಿ ದೊಡ್ಡ ರೋಲ್ ಮಾಡಬೇಕು. ನಾನು ಒಂದಿನ ಜಾಕ್ಪಾಟ್ ಹೊಡೆದೇ ಹಾಗೆ ಆಗ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ನನಗೆ. ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ಮ್ಯಾಟ್ರ್ ಆಫ್ ಟೈಮ್. ನನ್ನ ವೈಫ್ ಹೇಳಿದ್ದು, ನಾನು ಮಾಡ್ತೀನಿ, ಕೆಲಸ ಮಾಡ್ತೀನಿ, ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ. ಗ್ರೇಟ್ ಅಲ್ವಾ? ಆಮೇಲೆ ಒಂದು ಮಾತಂದು ನನಗೆ ಒಂದು ದಿನ ಅವಳು ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಕಡೆ ನನಗೂ ಎಲ್ಲೋ ಕಡೆ ಭಯನೂ ಆಯಿತು. ಏನು ಮಾಡೋದು, ನಾನು ಕೆಲಸ ಮಾಡಲ್ಲ, ವಾಪಸ್ ಬಂದುಬಿಡ್ಲಾ, ಯಾವುದೋ ಜಾಬ್ ಸೇರ್ಕೊಂಡ್ಬಿಡ್ಲಾ, ಮದುವೆ ಆಯಿತು, ನನಗೆ ಪ್ರೆಗ್ನೆನ್ಸಿ ಇದೆ, ನಂದು ತಪ್ಪೇನೋ ಅನಿಸುತ್ತೆ ಇಲ್ಲ. ಈಗ ಸಮುದ್ರದ ಮಧ್ಯೆ ಹೋಗ್ಬಿಟ್ಟಿದ್ರಿ, ವಾಪಸ್ ಬರಬೇಕು ಅಂದ್ರೆ ಅಷ್ಟೇ ಡಿಸ್ಟೆನ್ಸ್ ಈಜಬೇಕಲ್ಲ, ಹಿಂಗೆ ಬರ್ಬೇಕು, ಹಂಗೆ ಹೋಗ್ಬಿಡಿ ಅಂದರು. ಇದೇ ಸ್ಟ್ರೆಂತ್ನ ಅಟ್ಲ ಹಾಕೊಂಬಿಡಿ, ಸೊ ವಿಲ್ ರೀಚ್ ದಿ ಗೋಲ್. ಸಣ್ಣ ಹುರುಪು ನನಗೆ. ಒಂದು ದಿನ 1 ರೂಪಾಯಿ ಕಾಯಿನ್ ಕೊಡೋಳು, ಬಸ್ ಚಾರ್ಜ್ 18th ಕ್ಲಾಸ್ ಟು ಮೆಜೆಸ್ಟಿಕ್ ಗಾಂಧಿನಗರಕ್ಕೆ ಹೋಗಿ. 1 ರೂಪಾಯಿ ಕಾಯಿನು ಒಂದು ತಿಂಗಳವರು ಹಂಗೆ ಇರೋದು. ಬಸ್ ಚಾರ್ಜೇ ಕೊಡ್ತಿರ್ಲಿಲ್ಲ ನಾನು. ಯಾಕಂದ್ರೆ 1 ರೂಪಾಯಿ ಬಿಟ್ರೆ ಮತ್ತೆ ಹೆಂಗೆ ಅವಳನ್ನ ಕೇಳಬೇಕಲ್ಲ. ಅಯ್ಯೋ ವಿಚಿತ್ರ ಬಿಡಿ ಅದೆಲ್ಲ ನಮ್ಮದು. ಆಮೇಲೆ ಮೇಡಮ್ ಟೈಪಿಸ್ಟ್ ಆಗು ಸೇರ್ಕೊಂಡು ಕೇಳಿ, ಅದಾಯ್ತಾ, ಜಾಬ್ ಟೈಪ್ ಮಾಡೋದು ಹೋಗೋಳು. ಸರಿ, ಈ 250 ರೂಪಾಯಿ ಸಾಕಾರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಏನು ಮಾಡೋದು? ಅಲ್ಲೇ 18th ಕ್ಲಾಸಲ್ಲಿ ಅವಾಗೆಲ್ಲ ಜಾಬ್ ಟೈಪಿಂಗ್ ಅಂತ ಬೋರ್ಡ್ ಹಾಕಿರೋದು. ಜಾಬ್ ಟೈಪ್ ಕೆಲಸ ಕೊಡಲಾಗ್ಬೋದು. 5:30 ಮನೆಗೆ ಬಂದರೆ ನಾನು 5:30 ಬರ್ತಾಯಿದ್ದೆ. ನನಗೆ ಸ್ವಲ್ಪ ಕಾಫಿ ಕುಡಿತಾ, ಒಂಚೂರು ಕಾಫಿ ಕುಡಿತಾಯಿದ್ದೆ. ಕಾಫಿ ಕುಡಿದು 6 ಗಂಟೆದು ಜಾಬ್ ಟೈಪ್ 6 to 8 ತನಕ ಮಾಡಿದರೆ ಆಗೊಂದು 2 ರೂಪಾಯಿ 3 ರೂಪಾಯಿ ಕೊಡೋದು. 2 ಅವರ್ಸ್ಗೆ ಒಂದು 2 ರೂಪೀಸ್ ಕೊಡೋರು. ಅದೊಂದು 50 ರೂಪಾಯಿ ಬಂದರೆ ಹಾಲ್ಗೋ ಮೊಸರಿಗೋ ಆಗುತ್ತೆ ಅಂತ ನಮ್ಮ ಫೀಲಿಂಗ್. ಈ ಟೈಮಲ್ಲಿ ಅವಳು ಶಿ ವಾಸ್ ಪ್ರೆಗ್ನೆಂಟ್. ನಾವು ಪ್ರೆಗ್ನೆನ್ಸಿ ತೋರಿಸಿಲ್ಲ, 5 ತಿಂಗಳ ತನಕ ನಾವು ಡಾಕ್ಟ್ರ್ ತೋರಿಸಿಲ್ಲ. ದೊಡ್ಡ ಮಗ ನಮಗೆ ಆ ಎಜುಕೇಷನು ಇಲ್ಲ, ನಮಗೆ ಅವಳಿಗೂ ಇಲ್ಲ. ಅಂದರೆ ನಮ್ಮ ಪೇರೆಂಟ್ಸ್ಗೆ ನಾನು ತೋರಿಸಿದ್ದೀನಿ ಅಂತ ಅವ್ರ ತಲೆ. ಈಗ ನಾನು 3 ಗಂಟೆಗೆ ಬಂದರೆ ಊಟ ಮಾಡ್ಕೊಂಡು ಬಂದಿರ್ತೀನಿ ಅಂತ ನಿಮ್ಮ ಫೀಲಿಂಗ್. ನಾನು ಊಟ ಮಾಡಿಲ್ಲ, ನಾನು ಹೇಳ್ಕೊಳ್ಳೂ ಇಲ್ಲ. ಹೀಗೆ ಫಸ್ಟ್ ಟೈಮ್ ನಮ್ಮ ತಂದೆ ಬ್ಯಾಂಗ್ಳೂರಿಗೆ ಬಂದಾಗ, ನಮ್ಮ ಮನೆಗೆ ಬಂದಾಗ, ನಮ್ಮ ಜಾಗಕ್ಕೆ ಬಂದಾಗ, ಏನಪ್ಪ ಡಾಕ್ಟ್ರಿಗೆಲ್ಲ ತೋರಿಸಿದ್ಯಾ ಅಂದರು. ಇಲ್ಲ ನಾನು ತೋರಿಸಿಲ್ಲ ಅಂದರೆ ಅದು ಇಲ್ಲ, ನಾವು ಡಾಕ್ಟ್ರ್ ಹತ್ರ ಹೋಗಿಲ್ಲ. ಫಸ್ಟ್ ಟೈಮ್ 50 ರೂಪಾಯಿ ಕೊಟ್ಟರು. ಫಸ್ಟ್ ಡಾಕ್ಟ್ರ್ ಹತ್ರ ಹೋಗು, ಯಾಕೆಂದ್ರೆ ಬಿಕಾಸ್ ಅವ್ರು ಮೆಡಿಕಲಲ್ಲಿದ್ದರು. ತಪ್ಪು ಮಾಡಿದ್ಯಾ ನೀನು, ಫಸ್ಟ್ ಹೋಗಿ ಡಾಕ್ಟ್ರು. ಅವಳು ಹೇಗಿದ್ಲು ಅಂದರೆ ಒಂದು 25 kg ಥರ ಆಗಿದ್ಲು. ನನ್ನ ಹೆಂಡತಿ ಸಣ್ಣಗೆ ಹೋಗ್ಬಿಟ್ಟಿದ್ಲು. ಬಟ್ ಬಿಕಾಸ್ ಆ ಟೈಮಲ್ಲಿ ಬೇಕಲ್ಲ, ನ್ಯೂಟ್ರಿಷನ್ ಫುಡ್ ಬೇಕು. ಏನೂ ಇಲ್ಲಮ್ಮ, ಏನೂ ಇಲ್ಲ. ವಾಮಿಟು ಬರ್ರಿ ವಾಮಿಟ್, ಏನಿಲ್ಲ. ನನಗೆ ಚಿಕ್ಕ ಹುಡುಗ, ನಾನು ಕೂಡ, ನನಗೂ ಎಜುಕೇಷನ್ ಇಲ್ಲ ಪಾಪ. ಅವರ ಶ್ರಮ, ಅವರ ಒಂದು ತ್ಯಾಗಕ್ಕೂ ನಾವು ಗೌರವಿಸ್ಬೇಕಾಗತ್ತೆ ಈ ಸಮಯ. ಹೌದು, ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ. ಬಿಕಾಸ್ ಅವಳದು ಸ್ಯಾಕ್ರಿಫೈಸ್ ತುಂಬ ಇದೆ. ಯಾಕೆಂದರೆ ಆ ಟೈಮಲ್ಲಿ ಅವಳು ಇಲ್ಲ ಅದು ಹಾಗೆ ಆಗಬೇಕು ಹೀಗೆ ಒಂದು ಸಣ್ಣ ಹಠ ಮಾಡಿದ್ರು ಕೂಡ ನಾನೇನು ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ನಾನು ಮಾಡಿಕೊಡ್ಬೋದು, ದೇವ್ರು ಕೊಟ್ಟಿರೋ ಶಕ್ತಿ. ಅವತ್ತು ಅವಳಿಗೆ ಚಿಕ್ಕ ವಯಸ್ಸು, ಅವಳಿಗೂ ಆಸೆ ಆಕಾಂಕ್ಷೆ 1000 ಇರುತ್ತೆ. ಹಾಗೆ ಅವತ್ತು ನಾವು ಫಸ್ಟ್ ಟೈಮ್ ಡಾಕ್ಟ್ರ್ ತೋರಿಸಿದ್ವಿ ನನ್ನ ಮಗ. ಅವತ್ತು ನಾವು ಡಾಕ್ಟ್ರ್ ತೋರಿಸಿದ್ವಿ. ಸೊ ಅದಾಯಿತು. ಮಗು ಹುಟ್ಟಿದ ಮೇಲೆ ಬಿಕಾಸ್ ಆಫ್ ದಿಸ್ ಒಂದು ಸ್ಮಾಲ್ ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್, ಸ್ವಲ್ಪ ಹೆಲ್ತ್ ಒಂಚೂರು ಚಾಲೆಂಜ್, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಆ ಟೈಮಲ್ಲಿ. ಬಿಕಾಸ್ ಯೂರಿನ್ ಪಾಸ್ ಮಾಡ್ತಾ ಇರಲಿಲ್ಲ ಅವನು. ಆಗ ಅವತ್ತು ಇಲ್ಲೂ ಒಂದು ಹೇಳ್ತೀನಿ ಕೇಳಿ. ಡಾಕ್ಟ್ರು ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಅರ್ಜೆಂಟಾಗಿ ಒಂದು ಚಿಕ್ಕ ಆಪ್ರೇಷನ್ ಮಾಡಬೇಕು. ಎಷ್ಟು ಖರ್ಚಾಗತ್ತೆ? ಒಂದು 500 ರೂಪಾಯಿ ಖರ್ಚಾಗತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ದುರ್ಗ. ನಮ್ಮ ತಂದೆ ಎಲ್ಲ ಊರಿದೆ. ನಾನು ಕೇಳೋಕ್ಕೆ ಮುಖ ಇಲ್ಲ.
ಮದುವೆ ಆಗಿದ್ದೀನಿ ಅಪ್ಪನ ಕೇಳೋಕ್ಕೆ ಸ್ವಾಭಿಮಾನ. ಸ್ವಾಭಿಮಾನ. ಏನು ಮಾಡೋದು ಅಂತ ಬಂದು ಹಾಸ್ಪಿಟ್ಲ್ ಮುಂದೆ ಕಾಂಪೌಂಡ್ ಎಂಡಲ್ಲಿ ನಿಂತ್ಕೊಂಡು ಕೈ ಚುಕ್ಕುತ್ತಾ ನಿಂತ್ಕೊಂಡಿದ್ದೆ. ಏನು ಮಾಡೋದು, 5 ರೂಪಾಯಿ ತರೋ ಶಕ್ತಿ ಇಲ್ಲ, 500 ರೂಪಾಯಿ ತರ್ತೀನಿ ನಾನು. ಎದ್ಬಿಟ್ಟು ಹಿಂಗೆ ನಕ್ಕಂಡ ಅಬ್ಜ ಎಂಬ ಪದದಲ್ಲಿನ ಸಹಸ್ರ ಅರ್ಥವನ್ನು ಎಷ್ಟು ಸುಂದರವಾಗಿ ಹೊಣಿಸಿದ್ದೀನಿ ಭಟ್ಟು ಮೂತಿ. ಆ ಕಡೆ ಪಂಪಿಜೆಂಡನಿ ಈನ ಕೃಷ್ಣದೇವರಾಯ. ಬಟ್ ಅಲ್ಲೊಂದು ಟ್ರಾಜಿಡಿ ಆಗಿತ್ತಂತಲ್ಲ, ನಿಮಗೆ ತುಂಬ ಟಾರ್ಚರ್ ಕೊಟ್ಟಿದ್ರಂತಲ್ಲ ಆ ಡೈರೆಕ್ಟ್ರು. ಅದು ಯಾರು ಆ್ಯಕ್ಟ್ ಮಾಡಕ್ಕೆ ಬಂದಿದ್ರು ಅವರು.